ರಾಜ್ಯದಲ್ಲಿ ರಾಬರಿ ದರೋಡೆ ಕೇಸ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ. ಹೌದು, ರಾಜ್ಯದಲ್ಲಿ ರಾಬರಿ ದರೋಡೆ ಹ್ಯಾಕ್ ಕೇಸ್ಗಳು ಹೆಚ್ಚಳವಾಗ್ತಾ ಇದೆ. ಹೊಸಪೇಟೆಯ ಬಿಡಿಸಿಸಿ ರೈತರ ಬ್ಯಾಂಕ್ಗೆ ಖದೀಮರು ಕನ್ನ ಹಾಕಿದ್ದಾರೆ. 2,34,00,000 ಹಣವನ್ನ ಹ್ಯಾಕ್ ಮಾಡಿದ್ದಾರೆ ಖದೀಮರು. ವಿಜಯನಗರ ಬಳ್ಳಾರಿ ಪ್ರತಿಷ್ಠಿತ ರೈತರ ಬಿಡಿಸಿಸಿ ಬ್ಯಾಂಕ್ ಇದು. 25 ಬ್ಯಾಂಕ್ ಖಾತೆಗಳಿಗೆ ಕೋಟಿಗಟ್ಟಲೆ ಹಣ ರವಾನೆಯಾಗಿದೆ. 5 ಲಕ್ಷಕ್ಕೂ ಮೇಲ್ಪಟ್ಟ ಹಣ RTGS ಮಾಡಿ ಹ್ಯಾಕ್ ಮಾಡಲಾಗಿದೆ. ಇನ್ನು ಬಿಡಿಸಿಸಿ ಬ್ಯಾಂಕ್ನಿಂದ IDFC ಬ್ಯಾಂಕ್ಗೆ RTGS ಮಾಡುವಂಥ ಸಂದರ್ಭದಲ್ಲಿ ಹ್ಯಾಕ್ ಮಾಡಲಾಗಿದೆ. ಇನ್ನು ಈ ಸಂಬಂಧ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹೊಸಪೇಟೆಯ ಬಿಡಿಸಿಸಿ ರೈತರ ಬ್ಯಾಂಕ್ಗೆ ಖದೀಮರು ಕನ್ನ ಹಾಕಿದ್ದಾರೆ. ಇನ್ನು ತಮ್ಮ ಬಳಿ ಇರುವಂತಹ ಹಣ ಬ್ಯಾಂಕ್ನಲ್ಲಿ ಇಟ್ಟರೆ ಸೇಫ್ ಆಗಿರುತ್ತೆ ಅಂತ ಹೇಳಿ ಬ್ಯಾಂಕ್ನಲ್ಲಿ ಹಣವನ್ನು ಕೂಡಿಡ್ತಾರೆ. ಆದರೆ ಹೊಸಪೇಟೆಯ ಬಿಡಿಸಿಸಿ ರೈತರ ಬ್ಯಾಂಕ್ಗೆ ಖದೀಮರು ಇದೀಗ ಕನ್ನ ಹಾಕಿದ್ದಾರೆ. 2,34,00,000 ಹಣವನ್ನು ಖದೀಮರು ಹ್ಯಾಕ್ ಮಾಡಿದ್ದಾರೆ. ಇನ್ನು ಜನರ ಹಣ ಸೇಫ್ ಆಗಿ ಇರಬೇಕು ಅಂತ ಹೇಳಿ ಬ್ಯಾಂಕ್ಗಳಿಂದಲೇ ಅನೇಕ ಇನ್ಸ್ಟ್ರಕ್ಷನ್ಸ್ಗಳನ್ನ ನೀಡ್ತಾ ಹೋಗ್ತಾರೆ. ಯಾವುದೇ ಬೇರೆ ರೀತಿಯ ಲಿಂಕ್ಗಳು ಬಂದರೆ ಓಪನ್ ಮಾಡಬೇಡಿ ಅನ್ನುವಂತಹ ಸಂದೇಶವನ್ನು ಕೂಡ ಬ್ಯಾಂಕ್ ತಲುಪಿಸುತ್ತೆ. ಆದರೆ ಬ್ಯಾಂಕಿಗೆ ಖದೀಮರು ಈ ರೀತಿಯ ಕನ್ನವನ್ನು ಹಾಕಿದ್ದಾರೆ. ಹಾಗಾದರೆ ಜನರು ಬ್ಯಾಂಕನ್ನು ನಂಬಿ ಬ್ಯಾಂಕ್ನಲ್ಲಿ ಹಣವನ್ನು ಇಟ್ಟಿರ್ತಾರೆ, ಆದರೆ ಆ ಹಣಕ್ಕೆ ಸುರಕ್ಷತೆಯೇ ಇಲ್ವಾ ಎನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯದಲ್ಲಿ ಈ ಬ್ಯಾಂಕ್ಗಳಿಗೆ ದರೋಡೆ ಪ್ರಕರಣಗಳ ಸಂಖ್ಯೆ ಅಂದರೆ ದರೋಡೆಗೆ ಯತ್ನಿಸ್ತಕ್ಕಂಥ ಪ್ರಕರಣಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ವಿಜಯನಗರದ ಐತಿಹಾಸಿಕ ರೈತರ ಬ್ಯಾಂಕ್, ಇದು ವಿಜಯನಗರ ಮತ್ತು ಬಳ್ಳಾರಿ ಎರಡೂ ಜಿಲ್ಲೆಗಳನ್ನು ಒಳಗೊಂಡಂತೆ ಪ್ರಖ್ಯಾತ ಇತಿಹಾಸವನ್ನು ಹೊಂದಿರತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ಗೆ ಹ್ಯಾಕರ್ಸ್ ಕನ್ನವನ್ನು ಹಾಕಿರ್ತಕ್ಕಂಥದ್ದು. ಅದು ಒಂದಲ್ಲ ಎರಡಲ್ಲ, ಸುಮಾರು 2,34,00,000 ರೂಪಾಯಿಯ ಒಂದು ಬೃಹತ್ ಮೊತ್ತದ ಅಕೌಂಟ್ಗೆ ಅಂದರೆ ಅಮೌಂಟ್ಗೆ ಕನ್ನವನ್ನು ಹಾಕಿರ್ತಕ್ಕಂಥದ್ದು. ಸುಮಾರು 25 ಅಕೌಂಟ್ಗಳಿಂದ ಈ ಹಣ ಹೋಗಿದೆ ಅನ್ನುವಂಥದ್ದು ಕೂಡ ಪ್ರಾಥಮಿಕವಾಗಿ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಇದೇ ವಿಚಾರವಾಗಿ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬ್ಯಾಂಕಿನ ನಿರ್ದೇಶಕರಾದಂಥ ಜಯಪ್ರಕಾಶ್ ಅವರು ಕೂಡ ಹೊಸಪೇಟೆಯ ನಗರ ಠಾಣೆಗೆ ದೂರನ್ನು ಕೂಡ ದಾಖಲಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ನೋಡೋದಾದರೆ ಇದು ಐತಿಹಾಸಿಕ ಬ್ಯಾಂಕ್ ಆಗಿರೋದ್ರಿಂದ ರೈತರು ಕೂಡ ಠೇವಣಿಯನ್ನು ಕೂಡ ಇಟ್ಟಿದ್ದಾರೆ. ಬಹಳಷ್ಟು ವ್ಯಾಪಾರ ಮತ್ತು ವಹಿವಾಟುಗಳನ್ನು ಅಂದರೆ ರೈತರಿಗೆ ಬೇಕಾದಂಥ ಸಾಲವನ್ನು ತೆಗೆದುಕೊಳ್ತಕ್ಕಂಥದ್ದು ಕೂಡ ಬಹಳಷ್ಟು ವರ್ಷಗಳಿಂದ ನಡೀತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಏನು ಹ್ಯಾಕರ್ಸ್ ಅಕೌಂಟಿಗೆ ಕನ್ನವನ್ನು ಹಾಕಿದ್ದಾರೆ, ಆ ಅಮೌಂಟ್ ಎಲ್ಲೋ ಹೋಗಿದೆ, ಈ ರೀತಿಯಾದಂಥ ತನಿಖೆಗೆ ಕೂಡ ಇಳಿದಿರ್ತಕ್ಕಂಥದ್ದು. ಒಟ್ಟಾರೆ ಕಾದು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇಂಥ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಾದಂಥ ಕ್ರಮಕ್ಕೆ ಮುಂದಾಗುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.